ನನ್ನಕ್ಕೆ ಅಂತ ಹೇಳಿಬಿಟ್ಟು ನೀವು ಮಾಡಿದ್ರಿ, ನೀವು ಬಜೆಟ್ ಹಾಕಿ ಮಾಡಿದ್ರಿ. ಅದ್ರ ಬಗ್ಗೆ ನಾವು ಒಂದು ಹೇಳ್ತಾ ಇದ್ರಿ, ನೀವು ಏನೇನು ಬಜೆಟ್ ಹಾಕಿದ್ರಿ ನಿಮ್ಗೆ ರಿಟರ್ನ್ ಆಯ್ತು ಇಲ್ರಿ? ಈಗ ನೋಡ್ರಿ ಹೆಂಗಾಕೈತಿ ಅದು ಅಷ್ಟು ತೃಪ್ತಿ ಆಗಿಲ್ಲ ಅದು ಥಿಯೇಟ್ರ್ ಕಡೆಯಿಂದ ನನಗೆ. ನಾವೇನು ಹಾಕಿ ಮಾಡಿದ್ವಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಅಷ್ಟು ತೃಪ್ತಿ ಆಗಿಲ್ಲ ನನಗೆ. ಈಗ ಏನಾಗ್ತೈತಿ ಆಗಿದ್ದು ಮರತ್ತು ಈಗ ಹೊಸದು ಮಾಡತ್ತವಲ್ರಿ, ಈ ಕಡೆ ಒಂದು ಸ್ವಲ್ಪ ಲಕ್ಷ ಇರಲ್ಲ ಅನ್ನೋ ಕಾರಣಕ್ಕೆ ಭಾಳ ತಲೆ ಕೆಡ್ಸೊಂಡಿಲ್ರಿ. ಒಂದು ನಾ ಏನು ಫಾಲೋ ಮಾಡೋದಂದ್ರೆ ರೀ, ಒಂದು ಟೈಮ್ನಾಗ ಏನೋ ಹೆಚ್ಚು ಕಡಿಮೆ ಆಗೈತಿ ಕೈಗೆ ಹತ್ತಿಲ್ಲ ಅಂದ್ರು ಅದರಿಂದ ಮುಂದೇನೋ ಚಲೋ ಸಿಗ್ತದೆ ಅನ್ನೋದು ನಮ್ಮ ಭರವಸೆ. ಆ ಭರವಸೆ ಮೇಲೆ ಹೊಂಟಿವ್ರಿ ನಾವು ಸ್ಟಾರ್ಟಿಂಗಿಂದನೂ. ಸೊ ಅಲ್ಲಿಂದನೇ ಈಗ ಏನೋ ವಿದ್ಯಾ ಗಣೇಶ್ ಒಂದು ಸಿಕ್ತು, ನಮ್ಮ ಉಮೇಶ್ ಸರಿಂದ ಒಂದು ಸಿಕ್ಕತಿ, ಇದರಿಂದ ಏನೋ ಚಲೋ ಆಗ್ತೈತೆ ಅನ್ನೋ ಒಂದು ಭರವಸೆ. ಯೂಟ್ಯೂಬ್ ಪೂರ್ತಕ್ಕೆ ಮಾಡ್ಕೊಳ್ತಾರೆ ಅದ ಕಡೆಯಿಂದ ಏನೋ ಐತಿ. ಬಟ್ ಸಿನಿಮಾ ಥಿಯೇಟ್ರ್ ಕಡೆಯಿಂದ ನಮ್ಗೆ ಅಷ್ಟು ಕರೆಕ್ಟಾಗಿ ಆಗಿಲ್ಲ ಅದು. ಸೊ ಅದಕ್ಕೆ ಆ ವಿಚಾರ ಪೂರ್ತಕ್ಕೆ ಅಟ್ಟೇನು ಖಾಸ್ ಖುಷಿ ಇಲ್ಲ ನನಗೆ. ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬರೋದಾದ್ರೆ, ಈಗಿರೋ ಮಲ್ಲು ಜಮಖಂಡಿ 10 ವರ್ಷದ ಹಿಂದೆ ಹೆಂಗಿದ್ರು? ಅವಾಗ ಹೊರಗಡೆಗೆ ಏನು ಚೇಂಜ್ ಆಗಿರ್ತೈತಿ ಗೊತ್ತಿಲ್ಲ ರೀ, ಬಟ್ ಒಳಗಿನ ಬರ್ತಾರ ಅವಾಗ ಏನಿತ್ತಲ್ಲ ಈಗ ಹಂಗೈತ್ರಿ. ನಾವು ನಾವು ಹೆಂಗೆ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಹೋಗ್ತಿರ್ತೈತಿ. ರೊಕ್ಕದ್ದಾತು, ಪ್ರೀತಿ ವಿಷಯ ಆಯ್ತು, ನಾವು ಹೆಂಗೆ ಕಾಯ್ಕೊಂತೀವಿ, ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು. ಅವಾಗಿದ್ದು ನಾವು ಹೆಂಗದೀವಿ ಅಂದ್ರೆ ಬಂದಿದ್ದಕ್ಕೆ ಭಾಳ ಖುಷಿ ಪಟ್ಟಿಲ್ಲ, ಕಳ್ಕೊಂಡಿದ್ದಕ್ಕೆ ಭಾಳ ದುಃಖ ಪಟ್ಟಿಲ್ಲ. ಒಂದೇ ಇದು ಹಿಡಿತದೊಳಗೆ ಹೋಗ್ಬಿಟ್ಟಿವ್ರಿ. ಹಂಗಾಗಿ ಏನು ಭಾಳ ಫರ್ಕ್ ಅಂತೇನಿಲ್ಲ. ಬಟ್ ಅವಾಗ ಹೆಂಗಿತ್ತು, ಒಂದಿಟ್ಟು ಏನಾರು ತೊಗೋಬೇಕಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತಿತ್ತು. ಈಗ ನಾವು ತೊಗೊಂಡ್ರು ಏನು ಯೂಸ್ ಇಲ್ಲ ಅನ್ನೋ ಒಂದು ತಲೆಯಾಗ ಬರ್ದಿರ್ತೈತಿ. ಈಗ ಮೆಚುರಿಟಿ ಲೆವೆಲ್ ಚೇಂಜ್ ಆಗಿರ್ತೈತಲ್ಲ. ಸೊ ಭಾಳ ಫರ್ಕ್ ಏನು ಭಾಳ ಇಲ್ಲ. ಮನೆಯವ್ರ ಪುರ್ತಕನಕ್ಕೆ ಏನು ಫರ್ಕ್ ಇಲ್ಲ. ಅವ್ರು ಖುಷಿನ ಅದಾರ, ಅವಾಗ ಖುಷಿ ಇದ್ರೆ ಈಗೂ ಖುಷಿ ಅದಾರ. ಮನೆಯವ್ರಿಗೇನು ರೀ, ನೀವು ದೊಡ್ಡ ರಾಜ ಆಗ ಏನಕ್ಕಾಗ ಕಣ್ಣು ಮುಂದಿದ್ರೆ ಸಾಕು ಅನ್ನೋದು ಮನೆಯವ್ರ ತಲೆಯಾಗ ಇರ್ತೈತಿ. ಅವ್ರಿಗೆಲ್ಲ ಸಂಬಂಧ ಇರಂಗಿಲ್ಲ, ನೀವು ಎಷ್ಟು ದುಡಿತಿ, ಏನೇನು ತಂದು, ಎಲ್ಲರೂ ನಿನಗೆ ಎಷ್ಟು ಪ್ರೀತಿ ಕೊಟ್ಟರೆ ಅದು ಬೇಡ. ನಮ್ಮ ಕಣ್ಣು ಮುಂದೆ ಮಗ ಇದ್ರೆ ಸಾಕು ಅನ್ನೋ ಎಲ್ಲರ ಮನ್ಯಾಗ ಹಂಗೆ ಇರ್ತೈತಿ ಫೀಲ್. ಚಲೋ ಅಂತೂ ಐತ್ರಿ. ಮಡದಿ ಬಗ್ಗೆ ನಾನು ಅಂದ್ರೆ ಒಂದು ಗಂಡಿನಿಂದ ಏನು ಹೆಣ್ಣು ಇರ್ತಾಳೆ ಅಂತ ಜಾರಿ, ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಅದ ರೀ ನಮ್ಮ ಅಕ್ಕಿ ಹೆಂಗಂದ್ರೆ ನಾನು ಏನು ತಂಗಂದ್ರೆ ಈಗ ಯಾವುದು ಇದು ಯಾಕೆ ಮಾಡತ್ತೀರ ಅನ್ನುವಂಥದ್ದಿಲ್ಲ. ಅಲ್ಲಿ ನಮ್ಮವ್ವ ಹೆಂಗಂದ್ರೆ ನಮ್ಮವ್ವ ನಮ್ಮ ಏನು ರೀ ನಮ್ಮ ಮನೆಗೆ ಒಂಥರ ಹಿರಿಯ ಮನುಷ್ಯ ಇದ್ದಂಗೆ, ಗಂಡು ಮಗ ಇದ್ದಂಗೆ. ಏನೋ ಡಿಸಿಷನ್ ತೊಗೊಳೋದಾಯ್ತು, ಏನೋ ತಂದು ಕೊಡೋದಾಯ್ತು. ನಾವೆಲ್ಲರೂ ಹಂಗದೀವಿ ಅಂದ್ರೆ ಸಣ್ಣವ್ರು ಅಂದ್ರೆ ಈಗ ಸಣ್ಣ ಸಣ್ಣ ಕೂಸುಗಳು ಇರ್ತಾವಲ್ಲ, ನಾತು ನಾನು ಏನು ತಾತು ನಮ್ಮ ತಂಗಳ ಹತ್ರ ಎಲ್ಲರೂ ಹಂಗೆ ಮನ್ಯಾಗ ನಾವು. ನಮ್ಮಲ್ಲಿ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ನಮ್ಮ ಮನೆ ಹೆಂಗಿರುತ್ತಂದ್ರೆ ಕುಂತು ಅಟ್ರು ತಿಂದ್ವಿ, ಅಟ್ರು ಕುಂತು ಮಾತಾಡಿದ್ವಿ, ಅದೇ ಖುಷಿ ನಮ್ಗೆ. ಯಾವುದೋ ಒಂದು ವಸ್ತು ತರೋದ್ರಿಂದ ಖುಷಿ ಇಲ್ಲ. ನನ್ನ ಹೆಂಡತಿಗಾತು, ನಮ್ಮ ಮನ್ಯಾಗಾತು, ನಮ್ಮ ಹುಡುಗರಿಗಾತು ಒಂದು ವಸ್ತು ಸಣ್ಣ ಸಣ್ಣ ಹುಡುಗರು ಅಂತ ಅವು ಖುಷಿ ಇರ್ತೈತೆ. ಒಂದು ಏನೋ ಒಂದು ಸಣ್ಣ ಒಂದು ಬೇಕ್ರಿ ಐಟಮ್ ತಂದ್ರೆ ಖುಷಿ ಇರೋದು. ಮನೆಯವ್ರಿಗೆ ಅದೆಲ್ಲ ಖುಷಿ ಇಲ್ಲ. ನಾ ಎಟ್ಟು ಕುಂತು ಅವ್ರ ಜೊತೆ ಮಾತಾಡಿರ್ತೀನಿ, ಟೈಮ್ ಎಟ್ಟು ಸ್ಪೆಂಡ್ ಮಾಡ್ತೀನಿ, ಅದೋ ಅವ್ರ ಖುಷಿ ವಿಚಾರ. ಅದು ನನ್ನ ಹೆಂಡತಿಗಾತು, ನಮ್ಮ ತಂಗಿಗಳಿಗಾತು, ನಮ್ಮ ಚಿಗೋಗಳಿಗಾತು, ನಮ್ಮ ಆಯಿಗಾತು ಕುಂತು ನಾ ಮಾತು ಹೇಳಕತ್ತೀನಿ ಅಂದ್ರೆ ಗಪ್ ಹೊಡೆದು ಕುಂತು ಒಂದು ತಾಸಲ್ಲಿ 2 ತಾಸಾಗಲಿ ಮಾತು ಕೇಳ್ತಾರೆ, ಖುಷಿ ಆಗಿಬಿಡ್ತೈತೆ ಅವ್ರಿಗೆ. ಅಂದ್ರೆ ನಾ ಮಾತಾಡ್ಬೇಕು ಕುಂತ ಅನ್ನೋದು ಅದೇ ಒಂದು ಖುಷಿ ಅವ್ರಿಗೆ. ನಾವೇನೋ ತಂದು ಈಗ ಡಬರ್ಗಟ್ಲೆ ತಿನ್ನಕ್ಕೆ ತಂದಿಟ್ಟೆ ತಲೆ ಕೆಡ್ಸೋಲ್ಲ. ಅವ್ರು ತಿನ್ನಾಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು. ಎಲ್ರಿಗೂ ಹಂಗೆ ಅವ್ರವ್ರ ಮಕ್ಕಳು ಟೈಮ್ ಸ್ಪೆಂಡ್ ಅನ್ನೋದೇ ಇರ್ತೈತಲ್ಲ, ಅದೇ ಅಲ್ಲ ಖುಷಿ. ತಿನ್ನಾಕನಕೇನು ತಿನ್ನಾಕಿಲ್ದಂತೂ ಯಾವ ಮನೆ ಇರಂಗಿಲ್ಲ, ಎಲ್ಲರಿಗೂ ಇರ್ತೈತೆ ತಿನ್ನಾಕನ್ನಕ್ಕೆ. ಸೊ ಆ ವಿಚಾರಕ್ಕೆ ನಾನು ಅವಾಗ ಕುಂದಿರ್ತಿರ್ತೀವಿ, ಏನೇನು ಮಾತಾಡ್ಕೊಂತ ಹರಟೆ ಹೊಡ್ಕೊಂಡು ಕುಂದಿರ್ತೀವಿ. ಆ ವಿಚಾರಕ್ಕೆ ಖುಷಿ ಅದ ರೀ ನಮ್ಮ ಮನ್ಯಾಗ. ದೋಸ್ತರ ಬಗ್ಗೆ ದೋಸ್ತರಿಗೆ ಹೆಂಗೈತೆ ರೀ, ದೋಸ್ತರು ಟೀಮು ಒಂದೇ ರೀ ನನಗಿರೋದೆ. ನಾನು ಸಿಕ್ಕಂಗೆ ದೋಸ್ತಿಗೆ ಏನು ಮಾಡಿಲ್ಲ ರೀ, ಭಾಳ ಟೈಮ್ ಇರಂಗಿಲ್ಲಲ್ರಿ ಈಗ. ಹಂಗಾಗಿ ನಮಗಿರೋ ಟೀಮ್ ಏನೈತಿ ಅವ್ರು ನಮ್ಮ ದೋಸ್ತರು. ಶೂಟ್ ಇದ್ದಾಗ ಬರ್ತೀವಿ, ಶೂಟ್ ಇದ್ದಾಗ ಎಲ್ಲರೂ ಟ್ರಾವೆಲಿಂಗ್ ಮಾಡೋದಾದ್ರೆ ಅಲ್ಲಿ ಬರ್ತೀವಿ, ಮಜಾ ಮಾಡ್ತೀವಿ. ಒಂಥರ ಅಂತಮ್ರು ಇದ್ದಂಗೆ ಇರ್ತೀವಿ. ಖುಷಿ ವಿಚಾರ ಏನಂತಂದ್ರೆ ಎಲ್ಲಿನೂ ಮಾತಾಡೋರು 100 ಮಾತಾಡ್ತಿರ್ತಾರೆ. ಒಂದು ಟೀಮ್ ಅಂದ್ಕೊಳಕ್ಕೆ 100 ಮಾತಾಡ್ತಾರೆ. ಒಂದು ಯಾರೋ ಒಂದು ದೋಸ್ತಿ ಚಲೋ ನಡೆದೈತಂದ್ರೆ ಅದನ್ನ ಕೆಡ್ಸಕ್ಕೆ ಒಂದಿಷ್ಟು ಜನ ಇರ್ತಾರೆ. ನಮ್ಮ ಹುಡುಗರಿಗೆ ಯಾರು ಏನು ಮಾತಾಡ್ತಾರೋ ಬಿಡ್ತಾರೋ. ನನ್ನ ಪುರ್ತಕ್ಕೆ ಅವ್ರಿಗೆ ಹೆಂಗೆ ಭರವಸೆ ಐತಂದ್ರೆ ಯಾವೇನೋ ಮಾತಾಡೋಂದ್ರೆ ತಲೆ ಕೆಡ್ಸೋಂಗಿಲ್ಲ. ಸೊ ಅದು ವಿಚಾರ ಒಳಗೆ ಭಾಳ ಖುಷಿ ಐತಿ. ಈಗ ಮಾತಾಡೋರ್ನ ಏನಕ್ಕೆ ಬರೋಂಗಿಲ್ಲ, ನೀ ಯಾಕೆ ನಮ್ಮ ಟೀಮ್ ಬಗ್ಗೆ ಮಾತಾಡತ್ತೀನಿ, ನಮ್ಮ ಹುಡುಗರಿಗೆ ಏನು ಮಾತಾಡತ್ತೀನಿ ನನಗೆ ಬರೋಂಗಿಲ್ಲ. ಕೇಳ್ಬೇಕಾ ನಮ್ಮ ಹುಡುಗರಿಗೆ. ನಮ್ಮ ಹುಡುಗರು ಹೆಂಗಂದ್ರೆ ಅದೇನು ತಲೆ ಕೆಡ್ಸೋದಿರೋ ಹಂಗೆ, ಅಂಥವೇನು ಅಡೆತಡೆಗಳು ಬಂದ್ರೂ ಹ್ಯಾಂಡಲ್ ಮಾಡೋ ಹಂಗೆ. ಅವ್ರ ವಿಷಯಕ್ಕೆ ನಾನು, ನನ್ನ ವಿಷಯಕ್ಕೆ ಅವರು, ಆ ಒಂದು ಬಾಂಡಿಂಗ್ ಐತ್ರಿ ಟೀಮ್ ಒಳಗಾತು, ದೋಸ್ತಿನೂ ಆತು. ಸೊ ಹಂಗಾಗಿ ಇಲ್ಲಿ ಮಟನೂ ಬಂದೈತಿ, ಜಕ್ಕೊಂಡು ಹೊಂಟೀವಿ ರೀ.